ಈ ಥರದ್ದು ಒಂದು ಮಾಸ್ಟರ್ ಬಟರ್ ಮಸಾಲಾ ಗ್ರೇವಿನ ನೀವು ಕಲ್ತ್ಕೊಂಡ್ಬಿಟ್ರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಬಟರ್ ಮಸಾಲ, ಚಿಕನ್ ಬಟರ್ ಮಸಾಲ, ದಾಲ್ ಮಖ್ನಿ ಈ ಥರದ್ದು ತುಂಬಾ ಗ್ರೇವಿಸ್ನ ಈಸಿಯಾಗಿ ರೆಸ್ಟೋರೆಂಟ್ ಅಷ್ಟೇ ಚೆನ್ನಾಗಿ ಮನೆಯಲ್ಲಿ ಮಾಡ್ಕೊಳ್ಬಹುದು. ಜೊತೆಗೆ ಇದು ಮೀಲ್ ಪ್ರೆಪ್ಗೆ ಒಳ್ಳೆ ಆಪ್ಷನ್ ಅಂತ ಕೂಡ ಹೇಳ್ಬೋದು. ಈ ಬೇಸ್ ಗ್ರೇವಿನ ನೀವು ರೆಡಿ ಮಾಡಿ ಇಟ್ಕೊಂಡು ಫ್ರೀಸರ್ ಅಲ್ಲಿ ಇದ್ರೆ ಗೆಸ್ಟ್ ಬಂದಾಗ 15-20 ಮಿನಿಟ್ಸ್ ಅಲ್ಲಿ ಒಂದು ಒಳ್ಳೆ ಲಂಚ್ ಅಥವಾ ಡಿನ್ನರ್ ರೆಡಿ ಆಗುತ್ತೆ. ಅವ್ರ ಜೊತೆ ಮಾತಾಡ್ಕೊಂಡು ಕಾಲ ಕಳಿಬಹುದು ಇನ್ಸ್ಟೆಡ್ ಆಫ್ ಸ್ಪೆಂಡಿಂಗ್ ಅ ಲಾಟ್ ಆಫ್ ಟೈಮ್ ಇನ್ ಕಿಚನ್. ನಾನಿವತ್ತು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇರೋದ್ರಿಂದ ಹಿಟ್ಟನ್ನ ಕೂಡ ನೆನಿಲಿ ಅಂತ ಕಲ್ಸಿಡ್ತಾ ಇದ್ದೀನಿ. ಕಂಪ್ಲೀಟ್ ರೆಸಿಪಿನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ನಾನು ಆಪ್ಷನಲ್ ಆಗಿ ಬಟಾಣಿ ಕೂಡ ಆಡ್ ಮಾಡ್ತಾ ಇದ್ದೀನಿ. ಪನ್ನೀರ್ನ ನೀವು ಅರ್ಧ ಕಟ್ ಮಾಡಿರ್ತೀರಲ್ಲ ಅದನ್ನ ಫ್ರೆಶ್ ಆಗಿ ಇಡಬೇಕು ಅಂದ್ರೆ ನೀರಲ್ಲಿ ಇಡಿ. ತುಂಬಾ ದಿನದವರೆಗೂ ಫ್ರೆಶ್ ಆಗಿರುತ್ತೆ. 2 or 3 days ಒನ್ಸ್ ನೀರ್ನ ಚೇಂಜ್ ಮಾಡಿ. ತಂದೂರಿ ಆನಿಯನ್ಸ್ ನ ಕೂಡ ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದ್ರದ್ದು ರೆಸಿಪಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಚಪಾತಿ ಜೊತೆ ಇದು ತುಂಬಾ ಒಳ್ಳೆ ಕಾಂಬಿನೇಷನ್. ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ಕೊಡಿ.